ಏಳೇಳು ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ. ನಮಸ್ಕಾರ ನನ್ನ ಹೃದಯದ ಪ್ರಜೆಗಳಿಗೆ, ನಾನು ನಿಮ್ಮ ಪ್ರೀತಿಯ ಗೌತಮ್ ದೇವಂಗ ಶೆಟ್ಟಿ ಅಂತ ಹೇಳ್ತಾ, ಸೊ ಇವತ್ತೊಂದು ಸಿಹಿ ಸುದ್ದಿ ಏನು ಅಂತಂದ್ರೆ, ಅದನ್ನ ಹೇಳಕ್ಕೂ ಮುಂಚೆ ನನ್ನ ಹೃದಯದ ಪ್ರಜೆಗಳಿಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ, ಇವತ್ತು ನನ್ನ ಒಂದ್ ಕಡೆ ಫ್ಲಾಗಾಸ್ಟಿಂಗ್ ಕರೆದಿದ್ದಾರೆ. ಸೊ ನನಗೆ ಫಸ್ಟ್ ಟೈಮು ಎಕ್ಸ್ಪೀರಿಯನ್ಸು. ಸೊ ಬನ್ನಿ ನನ್ನ ಜೊತೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಯಾವ ತರ ಇರುತ್ತೆ ಅಂತ ತೋರ್ಸಕ್ ನಾನ್ ರೆಡಿ, ನೋಡೋಕ್ ನೀವು ರೆಡಿ ಇದ್ರೆ ಬನ್ನಿ. ಮಾಡಿ जय 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 हे, बोलो भारतांबे ताई माता के, बोलो भारतांबे ताई माता के, बोलो भारतांबे ताई माता के, कन्नडांबे ताई माता के. भारत माता के जय, बोलो भारतांबे ताई माता के जय, बोलो भारतांबे ताई माता के, कन्नडांबे ताई माता के. ಸೊ ನೋಡ್ತಾ ಇದ್ದೀರಾ, ನಮ್ಮ ಗೌತಮ್ ಅವರು ಇವಾಗ ಅಲ್ಲಿಂದ ಮುಗಿಸ್ಕೊಂಡು ಇನ್ನೊಂದು ಜಾಗ ಹೋಗ್ತಾ ಇದ್ದಾರೆ. ಏನಂತಾರೆ ಬೈ, ಬಾವುಟ ಆರಿಸೋದಲ್ವಾ? ಸೊ ಈಗ ಇನ್ನೊಂದ್ ಕಡೆ ಬಂದಿದೀವಿ, ಇಲ್ಲಿ ಯಾವಾಗ ಫ್ಲಾಗ್ ಹಾಸ್ಟಿಂಗ್ ಆಗೋಗ್ಬಿಟ್ಟಿದೆ. ಸೊ ಬನ್ನಿ, ಇಲ್ಲಿರೋರು ಎಷ್ಟು ವರ್ಷದಿಂದ ಮಾಡ್ತಿದ್ದಾರೆ, ಹೇಗೆ ಏನು ಎತ್ತ ಅಂತೆಲ್ಲ ಕೇಳೋಣ. ಬೋಲೋ ಭಾರತಾಂಬೆ ತಾಯಿ ಮಾತಾ ಕೆ, ಬೋಲೋ ಭಾರತಾಂಬೆ ತಾಯಿ ಮಾತಾ ಕೆ, ಬೋಲೋ ಭಾರತಾಂಬೆ ಮಾತಾ ಕೆ, ಕನ್ನಡಾಂಬೆ ತಾಯಿ ಮಾತಾ ಕೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಎಲ್ಲರಿಗೂ ಗೊತ್ತಿರೋ ತರ 80ನೇ ವರ್ಷದ ನಮ್ಮ ಸ್ವತಂತ್ರ ಭಾರತ ದೇಶದ ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಈಗ ಮುಖ್ಯವಾಗಿ ಈ ಸ್ಥಳದ ಮಹಿಮೆ, ಇವತ್ತಿನ ದಿನದ ಪುಣ್ಯ ಏನಂದ್ರೆ, ಪ್ರತಿ ವರ್ಷದಂತೆ ನಾವು ನಮ್ಮ ಪಂಚಮುಖಿ ಕನ್ನಡ ಅಭಿಮಾನಿಗಳ ಸಂಘದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷ ಸಹ ನಾವು 80ನೇ ವರ್ಷದ ಭಾರತ ದೇಶದ ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಸ್ವತಂತ್ರ ದಿನಾಚರಣೆಯ ತರಹ ನಮ್ಮ ಕನ್ನಡ ರಾಜ್ಯೋತ್ಸವವನ್ನು ಸಹ ಬಹಳ ವಿಜೃಂಭಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತಿನ ದಿನ ಈ ಒಂದು ತಳಹದಿ ನಮಗೆ ಇದು ಏನಂದ್ರೆ, ಇದೇ ಜಾಗದಲ್ಲಿ ನಮಗೆ ಈ ನಮ್ಮ ಕಾರ್ಯಕ್ರಮಗಳಿಗೆ ಒತ್ತು ಕೊಟ್ಟು ಬಂದಿರತಕ್ಕಂತ ಹಿರಿಯರು ಭರವಸೆಗಳನ್ನು ಕೊಟ್ಟಿದ್ದಾರೆ. ಆ ಭರವಸೆಗಳು ಈಡೇರಿದ ಮೇಲೆ ನಾವು ಇಲ್ಲಿ
ಈ ಅಭಿಮಾನಿ ಸಂಘಗಳ ಪರವಾಗಿ ಒಂದು ಕಚೇರಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರ ಮುಖಾಂತರ ನಾವು ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡು ಆಗ ನಾವು ಸಾರ್ವಜನಿಕರಿಗೆ ನಮ್ಮ ಸಂಘದ ಒಂದು ಹಿರಿಮೆಯನ್ನು ಏನು ಅಂತ ನಾವು ತೋರಿಸ್ಕೊಡ್ಬೇಕು ಅಂತ ನಾವು ಸಾರ್ವಜನಿಕರ ಕಾರ್ಯಕ್ರಮಗಳನ್ನು ನಾವು ಮನಸ್ಸಲ್ಲಿ ಹಾಕೊಂಡಿದ್ದೀವಿ. ಅದನ್ನ ಕಾರ್ಯರೂಪದಲ್ಲಿ ತರಬೇಕಾದ್ರೆ ನಮ್ಗೆ ಇನ್ನೂ ಹಲವಾರು ಸಹಾಯಗಳು ಅವ್ರ ಕಡೆಯಿಂದ ಬೇಕಾಗಿದೆ. ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಮಾಡಿದ ತಕ್ಷಣ ನಾವು ಇಂತಹ ಕಾರ್ಯಕ್ರಮಗಳನ್ನ ಬಹಳ ವಿಜೃಂಭಣೆಯಿಂದ ನಮ್ಮ ಕರ್ನಾಟಕ ರಾಜ್ಯ, ನಮ್ಮ ದೇಶ ಅಂದ್ರೆ ಏನು ಅನ್ನೋದನ್ನ ಈ ನಮ್ಮ ಸಂಘದ ಮುಖಾಂತರ ಎಲ್ಲರನ್ನ ಗಮನ ಸೆಳೆದು ನಾವು ದೇಶಾಭಿಮಾನವನ್ನು ಉಕ್ಕಿ ಹರಿಬೇಕು. ಆ ರೀತಿಯ ಕಾರ್ಯಕ್ರಮಗಳನ್ನು ಹಾಕೊಂಡು ನಾವು ಬಹಳ ಚೆನ್ನಾಗಿ ಒಂದು ಒಳ್ಳೆಯ ದಿನಾಚರಣೆ ಆಚರಿಸಬೇಕು ಅಂತ ಹೇಳ್ಬಿಟ್ಟು ನಾವು ಮನಸ್ಸಲ್ಲಿ ಇಟ್ಕೊಂಡಿದ್ದೀವಿ. ಮುಂದೆ ನಡೆಸ್ಕೊಡ್ಲಿಕ್ಕೆ ನಮ್ಗೆ ಭಗವಂತ ಶಕ್ತಿ ಕೊಡ್ಲಿ, ನಿಮ್ಮೆಲ್ಲರ ಸಹಾಯ ಇರ್ಲಿ. ಅದರಿಂದ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿರೋ ನಿಮ್ಗೆಲ್ಲರಿಗೂ ಭಾರತ ಮಾತೆಯ ಪರವಾಗಿ, ನಮ್ಮೆಲ್ಲರ ಪರವಾಗಿ ಶುಭವನ್ನು ಕೋರುತ್ತಾ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ಕೊನೆಗೂ ನೋಡಿದ್ರಲ್ಲ ಎಷ್ಟು ಚಂದ ಪ್ರೀತಿ ಕೊಟ್ರು ಅಂತ, ಹಾಗೆ ಎಷ್ಟು ಚಂದ ಫ್ಲಾಗ್ ಹಾಸ್ಟಿಂಗ್ ಎಲ್ಲ ಎಷ್ಟು ಚೆನ್ನಾಗಾಯ್ತು ಅಂತ. ಇದೇ ರೀತಿ ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ನನ್ನ ಮೇಲೆ ಇರಬೇಕು ಅಂತ ಹೇಳ್ತಾ, ಇದೇ ರೀತಿ ವಿಡಿಯೋ ಬೇಕಾದಲ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ಬಾಯ್. ಬಡ ಮನೆ ಮಕ್ಕಳು ಬೆಳಿಬೇಕಂದ್ರೆ